35 ವರ್ಷ ಆದ್ಮೇಲೆ ಈಗ ನನಗೆ ಮದುವೆ ಫಿಕ್ಸ್ ಆಗಿದೆ ಅಣ್ಣ. ಮದುವೆಗೆ ಒಂದೇ 1 ಲಕ್ಷ ರೂಪಾಯಿ ಶಾರ್ಟೇಜ್ ಆಗ್ಬಿಟ್ಟಿದೆ ಅಣ್ಣ. ನೀವೇನಾದ್ರೂ ದೊಡ್ಡ ಮನ್ಸ್ ಮಾಡಿ ನಂಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ರೆ ನಾನು ತಿಂಗಳ ತೀರ್ಸ್ಕೊಂಡು ಹೋಗ್ಬಿಡ್ತೀನಿ ಅಣ್ಣ. ನಿನ್ನ ಹತ್ರ ಹಡ ಇಡಕ್ಕೆ ಆಸ್ತಿ ಇಲ್ಲ, ಸ್ಯಾಲ್ರಿ ಸ್ಲಿಪ್ ಇಲ್ಲ, ಸಿಬಿಲ್ ಸ್ಕೋರ್ ಅಂತೂ ಇಲ್ವೇ ಇಲ್ಲ. ನೀನಿಗೆ ಹೆಂಗ್ ಮಾರಾಯ ಸಾಲ ಕೊಡಕ್ಕಾಗತ್ತೆ? ಕೊಟ್ರು ಜಾಸ್ತಿ ಬಡ್ಡಿ ಕೊಡ್ಬೇಕಾಗತ್ತೆ. ನೀನೇ ಕೈಲಿ ತೀರ್ಸಕ್ಕಾಗಲ್ಲ. ಸುಮ್ನೆ ಇಲ್ಲಿಂದ ಹೋಗ್ತಾ ಇರೋದು. ಏನಪ್ಪ ಮಾಡೋದು? ನನ್ನ ಹತ್ರ ಒಂದೇ ಒಂದು LIC ಪಾಲಿಸಿ ಬಿಟ್ರೆ ಇನ್ನೇನು ಇಲ್ವಲ್ಲ. ನಿನ್ನ ಹತ್ರ LIC ಪಾಲಿಸಿ ಇದ್ರೆ ಮೆರಾಕಲ್ ಅಂತ ಒಂದು ಕಂಪ್ನಿ ಉಂಟು ಮಾರಾಯ, ಅಲ್ಲಿ ನಿಂಗೆ ಲೋನ್ ಸಿಗ್ತಾ ಉಂಟು. ಇವನ ಹತ್ರ ಅಂತಕ್ಕೆ ಬಂದಿದ್ಯಾ? ಶೆಟ್ರೆ ಏನು ಅರ್ಥ ಆಗ್ತಾ ಇಲ್ಲ, ಪಾನ್ ಉಗಿದ್ಬಿಟ್ಟು ಹೇಳ್ತೀರಾ? ಮೆರಾಕಲ್ ಅಂತ ಒಂದು ಕಂಪ್ನಿ ಇದೆ ಮಾರಾಯ, ಅಲ್ಲಿ ನಿನ್ನ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಸರೆಂಡರ್ ವ್ಯಾಲ್ಯೂ ಮೇಲೆ 80 to 90% ಲೋನ್ ಕೊಡ್ತಾರೆ. ಯಾವ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗಿಲ್ಲ, ಬರೀ ನಿನ್ನ ಪಾಲಿಸಿ ಕಾಪಿ ಮತ್ತೆ KYC ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು. ಇಂಟ್ರೆಸ್ಟ್ ರೇಟ್ ಎಷ್ಟು ಶೆಟ್ರೆ? ಬರೀ 10% ಮಾರಾಯ. ಅದು ನಿನ್ನ ಪರ್ಸನಲ್ ಲೋನ್ ಗಿಂತ ಬಹಳ ಕಮ್ಮಿ. ಅಷ್ಟೇ ಅಲ್ಲ, ಲೋನ್ ತಗೊಂಡ್ಮೇಲೂ ಪಾಲಿಸಿ ಬೆನಿಫಿಟ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ರನ್ನಿಂಗ್ ಅಲ್ಲೇ ಇರುತ್ತೆ. ರೀಪೇಮೆಂಟ್ ಹೆಂಗೆ ಶೆಟ್ರೆ? ಫ್ಲೆಕ್ಸಿಬಲ್ ರೀಪೇಮೆಂಟ್ ಮಾರ್ರೆ. ಇಂಟ್ರೆಸ್ಟ್ ನ 6 ತಿಂಗಳಿಗೊಮ್ಮೆ ಕಟ್ಟಬಹುದು. ಪ್ರಿನ್ಸಿಪಲ್ ನ ನಿನ್ನ ಕನ್ವೀನಿಯನ್ಸ್ ಪ್ರಕಾರ ಲೋನ್ ಟೆನ್ಯೂರ್ ನೋಡ್ಕೊಂಡು ಕಟ್ಟಬಹುದು. ಅಷ್ಟೇ ಅಲ್ಲ, ಇದು RBI ರೆಗ್ಯುಲೇಟೆಡ್, ಸೊ ಮಂಡೆ ಬಿಸಿ ಮಾಡ್ಕೊಳ್ಳೋ ಆಗಿಲ್ಲ. ಈಗ್ಲೇ ಹೋಗಿ ಲೋನ್ ತಗೋಬಿಡ್ತೀನಿ. ಎಲ್ಲಿ ಹೋಗ್ಬೇಕು ಹೇಳಿ? ಎಲ್ಲೂ ಹೋಗ್ಬೇಕಾಗಿಲ್ಲ ಮಾರಾಯ. ಲಿಂಕ್ ನನ್ನ ಬಯೋ ಮತ್ತೆ ಕ್ಯಾಪ್ಷನ್ ಅಲ್ಲೇ ಉಂಟು. ಕ್ಲಿಕ್ ಮಾಡಿ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು ಶೆಟ್ರೆ, ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ಬರ್ಲಾ? ನನ್ನ ಮದುವೆ ಅಂತ. ನನ್ನ ಮದುವೆ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತೀಯ. ಈ ಸತಿ ಈ ಕಡೆ ಬರ್ಬಿಡ. ಡ್ಯಾಡಿ ಕೇಳ್ತೀನಿ.